ದೇವರಿಗೆ ನಾನು ದಿನ ಮುಗಿಯುವುದಿಲ್ಲ, ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ. ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ, ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ. ನನಗೆ ಗಾಯಾದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು. ಅವಳಿಗೆ ಕರುವುನ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ತಾಯಿಗಿಂತ ದೇವರು ಬೇರೆ ಯಾವುದೂ ಇಲ್ಲ. ದೇವರ ಅಕಸ್ಮಾತಾಗಿ ಹಣೆ ಬರೆಯೋದಾಗಿದ್ರ, ದೇವರ ಕೈಯಲ್ಲಿ ಎಲ್ಲವೂ ಕೂಡ ಇರೋದಾಗಿದ್ರ, ದೇವನೇ ಈ ಸೃಷ್ಟಿಕರ್ತನಾಗಿದ್ರ 3 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡೋದಕ್ಕೆ ಕೊಡ್ತಾ ಇರಲಿಲ್ಲ. 3 ವರ್ಷದ ಹೆಣ್ಣು ಮಕ್ಕಳಿಗಾಗಿ ನ್ಯಾಯವನ್ನು ಕೊಡೋದಕ್ಕೆ, ಹೋರಾಟವನ್ನು ಮಾಡೋದಕ್ಕೆ ನಮಗೆಲ್ಲರೂ ಕೂಡ ಹಸ್ತಿರಲಿಲ್ಲ. ಸೊ ಹಾಗಿರಬೇಕಾದ್ರೆ ದೇವರಿಂದ ಎಲ್ಲವೂ ಸಾಧ್ಯ ಅನ್ನೋದು ಸುಳ್ಳು. ಸೌಜನ್ಯಪರ ಹೋರಾಟ ನಮಗೆ ಸಿಗಬೇಕಂದ್ರೆ ಕೇವಲ ದೇವರ ಮೇಲೆ ನಿಂತ್ಕೊಂಡ್ರೆ ಆಗೋದಿಲ್ಲ. ಇಲ್ಲಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ, ಧೈರ್ಯದಿಂದ ಮುನ್ನುಗ್ಗಬೇಕಾಗ್ತದೆ, ಆತ್ಮಬಲ ಕಡಿಮೆ ಆಗಬಾರ್ದು. ಸೊ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತಂದು ಹೇಳ್ತಾ, ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ವೀರೇಂದ್ರ ಹೆಗಡೆ, ಎಷ್ಟಂತ ಹೇಳಿ ನಿನ್ನ ಬಗ್ಗೆ. ಯಾಕಪ್ಪ ಅಂದ್ರೆ ಯಾರು ನಿನ್ನ ಪರವಾಗಿ ಬೊಗಳಾಕತ್ತಿದ್ರಲ್ಲ, ಯಾರು ಅತ್ಯಾಚಾರಿಗಳ ಪರವಾಗಿ ಬೊಗಳಾಕತ್ತಿದ್ರಲ್ಲ, ಪ್ರತಿಯೊಬ್ಬರ ಬಣ್ಣ ಬಯಲಾಗ್ತಾ ಆಗ್ತಾ ಆಗ್ತಾ ಬರ್ತಾ ಇದೆ. ನೋಡ್ರಿ ಸಹೋದರ ಮತ್ತು ಸಹೋದರಿಯರೇ, ವೀರೇಂದ್ರ ಹೆಗಡೆ ಒಂದು ಕೈನ ಒಂದು ಕಿರುಬಳ್ಳ ಮುರಿದು ಹೋಗಿಬಿಟ್ಟದರೆ, ಒಂದೊಂದಾಗಿ ಮುರಿತಾ ಇದ್ದಾರೆ. ನೋಡ್ರಿ ರಾಕೇಶ್ ಶೆಟ್ಟಿ, ಅದು ಕೂಡ ಮುರಿದು ಹೋಯ್ತು. ಹೆಣ್ಮಕ್ಳು ಚಪ್ಪಲಿ ತಗೊಂಡು ಹೊಡ್ಯಾಕತ್ರು. ಆಮೇಲೆ ಪುನೀತ್ ಕೆರೆಹಳ್ಳಿ, ಆದಂತೂ ಜೈಲಿಗೆ ಹೋಗೋದು ಬರೋದು ಅದ್ರ ಜೀವನನೇ ಜೈಲಾಗಿಬಿಟ್ಟದ್ರಿ. ಅದ್ರ ಸೌಜನ್ಯ ಶಾಪ ತಟ್ಟು ಹೋಗ್ಯದ. ಆಮೇಲೆ ಗಿಳಿಯಾರ್ಗಂತೂ ಒಂದು ನಾಯಿ ಮೂಸ್ ನೋಡಂದಿಲ್ರಿ, ಒಂಥರ ಮಂಗ್ಯಾರ್ಗತಿ ಅದು ಆರ್ ಕನ್ನಡದಾಗ ಬಂದು ಕುಂತದ್ರಿ. ಹಂಗ ನಾಯಿ ಥರ ಎದ್ದು ಹೋಗ್ತದ್ರಿ. ಇನ್ನು ಕಿರಿಕೀರ್ತಿ ಬಗ್ಗೆ ಹೇಳೋದ ಬೇಡ. ಅದು ಆ ಕಡೆ ಈ ಕಡೆ ಸಾಲ ಮಾಡ್ಕೊಂಡು ಊರು ತುಂಬ ಹೆಣ್ಮಕ್ಳ ಕಡೆ ಚಪ್ಪಲಿ ತೊಗೊಂಡು ಬಡ್ಸ್ಕೋತ ತಿರುಗಾಡಕತ್ರಿ. ಕಿರಿಕೀರ್ತಿ ಅಂತೂ ಹೋಗಿಬಿಟ್ಟದ ಮತ್ತೊಂದು. ಆಮೇಲೆ ಇನ್ನು ನಮ್ಮ ಏಷ್ಯಾನೆಟ್ ಸುವರ್ಣ ಚಾನಲ್ ಅಜಿತ್ ಹನುಮಕ್ಕನವ್ರ ಪರಿಸ್ಥಿತಿ ಏನಾಗ್ಯದ ರೀ? ನಾಯಿ ಜೀವನ ಚಲೋ ರೀ, ನಮ್ಮ ಉನಾಯಿ ನಾಯಿ ಜೀವನ ಚಲೋ, ಅವನ ಜೀವನ ಬ್ಯಾಡ್ ಆಗ್ಯದ ರೀ. ಇನ್ನು ರಂಗಾಯಣ ರಘು ಅನ್ಬಾರ್ದು, ಪಬ್ಲಿಕ್ ಟಿವಿ ರಂಗಣ್ಣ, ಅವಂದೇನಾಗ್ಯದ ರೀ ಪರಿಸ್ಥಿತಿ? ಅವ್ನು ಹೇಳ್ಕೊಳಕತ್ತ, ನಾನೇ ಎಲ್ಲ ನಾನು ಬ್ರಹ್ಮಾಸ್ಮಿ ಅಂತಂದ ವೀರೇಂದ್ರ ಹೆಗಡೆ ಮರ್ಯಾದೆ ತೆಗಿಯಾಕತ್ತ. ಅವನೇನು ಉಳಿತು? ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಎಲ್ಲ ಪ್ರತಿಯೊಬ್ಬರದು ಏನಪ್ಪ ಅಂದ್ರೆ ಬಣ್ಣಗಳು ಬಯಲಾಗ್ತಾ ನನಗೆ ಏನು ಒಂಥರ ಅನ್ಸಾಕತ್ತಂದ್ರೆ, ಇಲ್ಲಿ ಯಾರು ಸೌಜನ್ಯಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ ಅವ್ರು ಎಲ್ಲಾರ್ದು ಏನಪ್ಪ ಅಂದ್ರೆ ಬಣ್ಣ ಬಯಲಾಗದ. ಇಲ್ಲಿ ಮತ್ತೊಬ್ಬ ಬಂದಿದ್ದಾನ್ರಿ, ನ್ಯಾಷನಲ್ ಟಿವಿದಾಗ ಪುಂಖವಾಗಿ ಶಂಕವನ್ನು ಓದ್ತಾ ಇದ್ದ. ಏನು ಓದ್ತಾ ಇದ್ದಂದ್ರೆ, ಮಠನ್ನ ನಿನ್ನ ಕೈಯಿಂದ ಏನು ಕಿಶಾಕ್ ಆಗೋದಿಲ್ಲ. ಮಠನ ಕಿಶಾಂಗಿಲ್ರಿ, ಕಿಶಾಕ್ ಹೋಗೋದೇ ಇಲ್ಲ. ತಿಮ್ಮರೊಡ್ಡಿ, ಇವತ್ತಿಲ್ಲ ನಾಳೆ ನಿನ್ನ ಬಂಧನ ಆಗೇ ಆಗ್ತದ. ನಿನ್ನ ಧರ್ಮಸ್ಥಳದ ಜನ ಯಾರು ಕೂಡ ಬಿಡೋದಿಲ್ಲ. ನಿನ್ನನ್ನು ಚಪ್ಪಲಿಯನ್ನ ತಗೊಂಡು ಹೊಡೆದ ನಿನ್ನನ್ನು ಗಡಿಪಾರು ಮಾಡ್ತಾರ. ಏನೇನೋ ಹೇಳ್ತಿದ್ದ. ಯಾರು? ನ್ಯಾಷನಲ್ ಟಿವಿಯ ಒಬ್ಬ ಪತ್ರಕರ್ತ, ಆಂಕರ್ ಮಂಜು ಬಾನಗೇರೆ. ನೀವೆಲ್ಲರೂ ಕೂಡ ನೋಡಿರ್ತೀರಿ ಅವನಿಂದ. ಅವನು ಸಾಮಾನ್ಯದವನಲ್ಲ ರೀ. ಅವನೇನೋ ಪತ್ರಕರ್ತ ಅವನು ವೀರೇಂದ್ರ ಹೆಗಡೆಯ ಬಲಗೈನ ಒಂದು ಕಿರುಬೆರಳು. ಉಳ್ಕಿದ್ದೆಲ್ಲ ಹೆಬ್ಬೆಟ್ಟು, ಉಂಗುರ ಬೆರಳು, ಆ ಬೆರಳು, ಮಧ್ಯದ ಬೆರಳು ಎಲ್ಲ ಕಟ್ಟಾಗಿ ಹುಯ್ಯಾವ್ರಿ. ಇದೊಂದು ಉಳಿದಿತ್ರಿ, ಇದೊಂದು ಕಟ್ ಆಗಬೇಕಾಗಿತ್ತು. ಯಾಕಂದ್ರೆ ಕಟ್ ಆಗಬೇಕಾಗಿತ್ರಿ. ಸೊ ಅದಕ್ಕಾಗಿ ಇವು ಏನು ಮಾಡಿದನಪ್ಪ ಅಂದ್ರೆ, ನಾನೊಬ್ಬ ದೊಡ್ಡ ಹಿರಿಯ ಪತ್ರಕರ್ತ ಅಂತ ತಿಳ್ಕೊಂಡ ನ್ಯಾಷನಲ್ ಟಿವಿ ಅಂತಕ್ಕಂಥದ್ದನ್ನು ಒಂದು ಯಾವುದೋ ಕಾಸಡಿ ಚಾನೆಲನ್ನು ಇಟ್ಕೊಂಡು ಅಲ್ಲಿ ಕುತ್ಕೊಂಡ ಸೌಜನ್ಯ ತಾಯಿಗೆ, ಸೌಜನ್ಯಳಿಗೆ, ಆಮೇಲೆ MD ಸಮೀರನಿಗೆ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಮಟ್ಟಣ್ಣ ಸರ್ ಆಗಿರ್ಬೋದು, ತಿಮ್ಮರೊಡ್ಡಿ ಅವರಿಗೆ ಆಗಿರ್ಬೋದು,
ಈ ವಿಠ್ಠಲ್ ಗೌಡ್ನಿ ಆಗಿರ್ಬೋದು, ಸೌಜನ್ಯ ಪರ ಹೋರಾಟಗಾರತಕ್ಕಂಥ ಮಹಿಳಾ ಕಮಿಟಿಗೆ ಆಗಿರ್ಬೋದು, ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಇಲ್ಲ ಸಲ್ಲದ ಅಪಮಾನಗಳನ್ನು ಮಾಡ್ಯಾನ್ರಿ, ಸಿಕ್ಕಾಪಟ್ಟಿ ಅಪಮಾನಗಳನ್ನು ಮಾಡ್ಯಾನ ಯಾರು ಮಂಜು ಬಾನಗೇರಿ ಅಂತಕ್ಕಂಥವ್ನು. ಆದ್ರೆ ಇವತ್ತಿನ ದಿನ ಅವನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂದ್ರೆ ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ನ್ಯಾಷನಲ್ ಟಿವಿ ಆಂಕರ್ ಮಂಜು ಬಾನಗೇರಿ ಒಬ್ಬ ಉದ್ಯಮಿಗೆ ಬೆದರಿಕೆಯನ್ನ ಹಾಕಿ ಅವನಿಂದ ಹಪ್ತಾ ವಸೂಲಿ, ದುಡ್ಡನ್ನು ಕೇಳ್ತಕ್ಕಂಥದ್ದು, ದುಡ್ಡನ್ನು ಮಾಡ್ತಕ್ಕಂಥ ದಂಧೆ. ಲೇ ಮಂಜು ಬಾನಗೇರಿ, ದುಡ್ಡ ಯಾರು ಬೇಕಾದವ್ರು ಗಳಿಸ್ತಾರಲೇ, ಜನರ ಪ್ರೀತಿ ಗಳಿಸ್. ಅರ್ಥ ಆಯ್ತಲ್ಲ? ದುಡ್ಡು ಯಾರು ಬೇಕಾದವ್ರು ಗಳಿಸ್ತಾರ, ಹೆಸರು ಹೇಳಬಾರ್ದು, ತಪ್ಪಾಗ್ತದ. ಮೊದಲು ಜನರ ಪ್ರೀತಿಯನ್ನು ಜನರ ಪ್ರೀತಿಯನ್ನು ಗಳಿಸ್ಬೇಕಂದ್ರೆ ಸತ್ಯದ ಪರವಾಗಿ ಮಾತಾಡ. ನೋಡು, ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ಯಾರಲೇ, ಬದ್ಮಾಶ್, ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ ತಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಹೇಳ್ಯಾರಲೇ ಬದ್ಮಾಶ್. ನಿನ್ನಂಗ ಹೇಳ ತಿಂದು ಹಂದಿಗತೆ ಬದುಕಾಕ ಹೋಗಬಾರ್ದು ಇವತ್ತು ಕೂಡ. ಅದಕ್ಕಾಗಿ ಈ ಮಂಜು ಬಾನಗೇರಿ ನ್ಯಾಷನಲ್ ಟಿವಿ ಆಂಕರ್ರನ್ನ ಇವತ್ತು ಬಂಧನ ಮಾಡ್ಯಾರ. ವೀರೇಂದ್ರ ಹೆಗಡೆಯ ಪುಕ್ 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 ಮಾಡಕತ್ತದ ಅದು. ಸೊ ಅದನ್ನ ನಾನು ನಿಮಗೆ ಹೇಳೋದಕ್ಕೆ ಬಂದಿದ್ನಿ. ನನಗೆ ಎಲ್ಲಿ ಮಜಾ ಕೊಡಾಕತ್ತಂದ್ರೆ ಇವ್ರು ಯಾರ್ಯಾರು ಏನೇನು ಹೊರಗಡೆ ಬೆಳಾಗದ ನೋಡ್ರಿ, ಎಲ್ಲ ಚಡ್ಡೆ ಎತ್ಕೊಳಕದವ್ರಿ ಇವು. ಇದನ್ನ ನೋಡಿ ನನಗೊಂಥರ ಖುಷಿ ಆಗೈತ್ರಿ ಇವ್ರಿಗೆ. ನನಗೆ ಅನ್ಸೋ ಮಟ್ಟಿಗೆ ನಾನು ನಾಳೆ ಹೋಗಿ ಒಂದು 2 ಕಿಲೋ ನಿರ್ಮಾ ಪ್ಯಾಕೆಟ್ ತೊಗೊಂಡು ಇವ್ರಿಗೆ ಹೋಗಿ ಕೊಟ್ಟು ಬರ್ತೇನೆ ರೀ. ಯಾಕಂದ್ರೆ ಆ ಎತ್ಕೊಂಡು ಚಡ್ಡಿ ಮಕ್ಕಳು ತೊಳ್ಕೊಲಿ, ಹಂಗೆ ಹೊಲಸ್ದಾಗ ತಿರುಗಾಡಕತ್ತಂದ್ರೆ ಸಮಾಜ ಇನ್ನಟ್ಟು ಹೊಲಸಾಗ್ತದೆ ರೀ, ಹೌದಲ್ಲ? ಸೊ ಎಲ್ಲ ನನ್ನ ಹೋರಾಟಗಾರರಲ್ಲಾಗಿರ್ಬೋದು, ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಕೇಳ್ಕೊಳ್ಳೋದು ಇಷ್ಟ ಅಲ್ಲ. ದೇವನೊಬ್ಬನೇ ನಾಮ ಹಲವು, ಆಮೇಲೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಮಧ್ಯೆ ಹುಡುಕಲಾರೆನು ನಮ್ಮೊಳಗೆ. ಉಳ್ಳವರು ಶಿವಾಲಯ ನೋಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕಾಯಕವೇ ಕೈಲಾಸ, ತನ್ನನ್ನು ತಾರಿತಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಂದ ಬಸವಣ್ಣನವರು ಹೇಳ್ಯಾರ. ಆದ್ರೆ ನಮಗೆ ಇವ್ರು ಇನ್ನೂ ಆಕಳು ಹುಚ್ಚಿ ಕುಡಿಯಾಕ ಹಚ್ಚಿದಾರ, ಇನ್ನೂ ಆಕಳು ಹುಚ್ಚಿ ಕುಡಿಯಾಕ ಹಚ್ಚಾಕದಾರ ನಮಗೆ. ಅದಕ್ಕೆ ನಾನು ನಿಮಗೆ ಹೇಳೋದೇನಪ್ಪ ಅಂದ್ರೆ, ಇರಲಿ ಯಾವ್ದಾದ್ರು ಅವರವರ ಭಕ್ತಿ ಅವರವರ ಕಡೆ ಇಲ್ಲದನ್ನಲ್ಲ, ಆದರೆ ದೇವರು ಎಲ್ಲದಕ್ಕೂ ಕೂಡ ನ್ಯಾಯ ಕೊಡೋದಾಗಿದ್ದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ನಿ 3 ವರ್ಷದ ಹೆಣ್ಣು ಮಗಳು, 4 ವರ್ಷದ ಹೆಣ್ಣು ಮಗಳು, 79 ವರ್ಷದ ವೃದ್ಧೆಯ ಮೇಲೆ, ಅಪ್ರಾಪ್ತ ಬಾಲಿಕೆಯರ ಮೇಲೆ ದೇವರು ಭಯಾನಕವಾಗಿ ಅತ್ಯಾಚಾರವನ್ನು ಮಾಡೋದಕ್ಕೆ ಹಸ್ತಾ ಇರಲಿಲ್ಲ. ದೇವರು ಅಂದ್ರೆ ಯಾರು? ಪರಮೇಶ್ವರ ಹತ್ರ ಪಾರ್ವತಿ ಇರ್ತಾಳಲ್ಲ. ಸೊ ಪಾರ್ವತಿ ಆದರೂ ಅವುಗಳನ್ನ ತಡಿಬಹುದಾಗಿತ್ತು, ಪಾರ್ವತಿ ಆದರೂ ಪರಮೇಶ್ವರನಿಗೆ ಹೇಳಿ ಅದನ್ನು ತಡಿಬಹುದಾಗಿತ್ತಲ್ಲ. 3 ವರ್ಷದ ಬಾಲಿಕೆ ಮೇಲೆ ಅತ್ಯಾಚಾರ ಯಾಕೆ ಮಾಡಿಸ್ತೈತಂದ, ಹೌದಲ್ಲ? ಸೊ ಇದು ಒಂದು ನನ್ನ ಅಭಿಪ್ರಾಯ ಅದ. ಈ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಕಮೆಂಟ್ ಹಾಕ್ರಿ. ನಾನೇನು ದೇವರ ವಿರುದ್ಧವಾಗಿ ಮಾತನಾಡ್ತಕ್ಕಂಥವನಲ್ಲ. ನನ್ನ ಹೆಸರು ಕೂಡ ದ ಕಿಂಗ್ ಆಫ್ ಧರ್ಮಸ್ಥಳದ ಮಂಜುನಾಥ. ನಾನು ವೀರೇಂದ್ರ ಹೆಗಡೆ ಕಿಂಗ್ ಆಫ್ ಧರ್ಮಸ್ಥಳ ಅಲ್ಲ. ನನ್ನ ಹೆಸರು ಯಾರು ಕೇಳಿದ್ರೆ ಹೇಳ್ತೀನಿ, ನಾನು ಐ ಆಮ್ ಕಿಂಗ್ ಆಫ್ ಧರ್ಮಸ್ಥಳ ತಂದು. ಯಾಕಂದ್ರೆ ನಮ್ಮ ಅಪ್ಪರ ಹೆಸರಿಟ್ಟಾರ ಒಂದು ಮಂಜುನಾಥ ತಂದು. ಸೊ ದೇವರು ಎಲ್ಲದಕ್ಕೂ ನ್ಯಾಯ ಕೊಡೋದ್ರೆ, ನ್ಯಾಯ ಬೇಕಂದ್ರೆ ನಾವು ಹೋರಾಡಬೇಕು. ಅದು ಐಶ್ವರ್ಯ ರಾಯ್ ಇರಲಿ, ಪ್ರೀತಿ ಜಿಂಟಾ ಇರಲಿ, ಆಮೇಲೆ ದೀಪಿಕಾ ಪದುಕೋನ್ ಇರಲಿ, ಆಮೇಲೆ ನಮ್ಮವ್ರದಾರಲ್ಲ ಇವ್ರು ಯಾರು, ರಶ್ಮಿಕಾ ಮಂದನ ಇರಲಿ, ತಮ್ಮ ಮುಕ್ಕಳಿ ತಾವ ತಗೋಬೇಕು. ಎಷ್ಟು ಹೇತರನು ಬೇರೆದವ್ರು ತೊಳ್ಯಾಕೆ ಬರೋಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ನಮ್ಮದು ನಾವು ನೋಡ್ಕೊಳ್ಬೇಕು ಹೊರತಾಗಿ ಬೇರೆ ಯಾರೂ ನೋಡ್ಕೊಳ್ಳೋದು ಬೇಡ ಅಂತಂದು ಹೇಳ್ತಾ, ಎಲ್ಲರೂ ಕೂಡ ಸತ್ಯದ ಕಡೆ, ನೈಜತೆ ಕಡೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿರಿ. ಸೌಜನ್ಯಗೆ ಹೋರಾಟವನ್ನು ಕೊಡಿಸುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ.